ಅಶೋಕ್ ಗೌಡ್ರನ್ನ ಕೇಳ್ತೀನಿ. ಆರ್ಟಿಕಲ್ 14 ಅಂತ ಕೂಡ ಇದೆ, ಅಂದ್ರೆ ಈಕ್ವಾಲಿಟಿ, ಸಮಾನತೆ. ಬರ್ತೀನಿ ರಜಾಕ್ ಅವರೇ, ನೀವು ಹೇಳಿದ್ರಿ 2 ನಿಮಿಷ ಪೂರ್ತಿ ನೀವು ಮಾತನಾಡಿದ್ರಿ. 2 ನಿಮಿಷ ಅರೆ ಏನಂದ್ರೆ ರಾಮ ಮಂದಿರ ಇಸ್ ಅ ಟೆಂಪಲ್, ವಫ್ ಇಸ್ ನಾಟ್ ಟೆಂಪಲ್, ಮಾಸ್ಕ್ ಇಸ್ ಅ ಟೆಂಪಲ್. ಆಯ್ತು ರಜಾಕ್ ಅವರೇ, ಆಯ್ತು ನೀವು ಹೇಳಿದ್ರಿ ಅಲ್ವಾ. ಸೊ ವಫ್ ಇಟ್ ಸೆಲ್ಫ್ ಇಸ್ ನಾಟ್ ಟೆಂಪಲ್. ವಫ್ ಮಾತ್ರ ಅಂದ್ರೆ ಮಾಸ್ಕ್ ಅಲ್ಲ, ಮಾಸ್ಕ್ ಮಾತ್ರ ಅಲ್ಲ. ಬರ್ತೀನಿ ಇರ್ಲಿ, ಇನ್ನು 10 ಪ್ರಶ್ನೆಗಳಿದೆ, ಇನ್ನು 10 ಪ್ರಶ್ನೆ ಇದೆ. ಬಂದೆ ಭವ್ಯಾಜಿ, ಅಶೋಕ್ ಗೌಡ್ರನ್ನ ಕೇಳ್ತೀನಿ ನಾನು. ಆರ್ಟಿಕಲ್ 25 ಹೇಳ್ತಾರೆ, ಆರ್ಟಿಕಲ್ 14 ಹೇಳಲ್ಲಪ್ಪ. ಆರ್ಟಿಕಲ್ 14 ಹೇಳುತ್ತೆ ಈ ಕಾನೂನಿನ ಮುಂದೆ ಎಲ್ಲರೂ ಕೂಡ, ಸಂವಿಧಾನದ ಮುಂದೆ ಎಲ್ಲರೂ ಕೂಡ ಸಮಾನರು ಅಂತ ಆದ್ಮೇಲೆ ವಫ್ನ ಜಾಗವನ್ನ ಕಾಪಾಡಲಿಕ್ಕೆ ಸಪರೇಟ್ ಆದ ಟ್ರಿಬ್ಯುನಲ್ನ ಅವಶ್ಯಕತೆ ಯಾಕೆ? ಮೂಲಭೂತ ಪ್ರಶ್ನೆ ನೋಡಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ಟೈಮಿಂಗ್ಸ್ ಬಗ್ಗೆ ತುಂಬ ಜನ ಮಾತಾಡ್ತಾ ಇದ್ದಾರೆ. ಟೈಮಿಂಗ್ಸ್ ಬಗ್ಗೆ ಕ್ಲಾರಿಫೈ ಕೊಟ್ಬಿಡ್ತೀನಿ. ಏನು ಅಂತಂದರೆ, ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಇದರ ಬಗ್ಗೆ ಸಮಗ್ರವಾದಂತಹ ಸ್ಟಡಿ ಮಾಡಿದೆ. ಯಾಕೆ ಅಂತಂದರೆ, ನಿನ್ನೆ ಕಿರಣ್ ರಿಜಿಜು ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಪಾರ್ಲಿಮೆಂಟಲ್ಲಿ ಯಾವ ರೀತಿ ನಮ್ಮ ಪ್ರಿಸಿಡೆಸರ್ ಅಂದರೆ ಇಂದಿನ ಮಂತ್ರಿಗಳು, ಮೈನಾರಿಟಿ ಅಫೇರ್ಸ್ ಮಿನಿಸ್ಟರ್ಸು ಕ್ಲಿಯರ್ ಕಟ್ಟಾಗಿ ಸಮಾಲೋಚನೆಗಳನ್ನ ಮಾಡಿ ವರದಿಗಳನ್ನ ತರಿಸ್ಕೊಂಡು, ಆಮೇಲೆ ಸಾಚಾರ್ ಕಮಿಟಿ ರಿಪೋರ್ಟ್ನ ಓದಿ, ಆಮೇಲೆ JPC ಕಮಿಟಿ ಹೆಡೆಡ್ ಬೈ ರೆಹಮಾನ್ ಖಾನ್ನ ಓದಿ ಕ್ಲಿಯರ್ ಕಟ್ಟಾಗಿ ಯಾವ ಅಮೆಂಡ್ಮೆಂಟ್ ಆಗಬೇಕು, ಯಾವ್ಯಾವುದನ್ನು ಅಮೆಂಡ್ಮೆಂಟ್ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಇನ್ನೂ ಒಂದು ಕ್ಲಾರಿಟಿ ಕೊಟ್ಬಿಡ್ತೇನೆ. ದೇರ್ ಆರ್ 2 ಆ್ಯಕ್ಟ್ಸ್ ರಿಲೇಟೆಡ್ ಟು ವಕಫ್. ಅಂದರೆ 3 ಆ್ಯಕ್ಟ್ ಬೇಸಿಕಲಿ 1923 ಆದಂಥ ಒಂದು ಆ್ಯಕ್ಟ್ ಆದರೆ, ಭಾರತ ಸ್ವಾತಂತ್ರ್ಯ ಬಂದ ಮೇಲೆ 1954 ಆಗುತ್ತೆ. ಅದೇ ಆ್ಯಕ್ಟ್ ಅಮೆಂಡ್ಮೆಂಟ್ ಆಗಿಲ್ಲ. 1995 ಬಂದಿದ್ದು ಹೊಸ ಆ್ಯಕ್ಟು. 2013 ಅದಕ್ಕೆ ಅಮೆಂಡ್ಮೆಂಟ್ ತರ್ತಾರೆ. ಈಗ ನಾವು ತರಲಿಕ್ಕೆ ಹೊರಟಿರ್ತಕ್ಕಂಥದ್ದು 1995 ಆ್ಯಕ್ಟ್ ಏನಿದೆ, ಅದಕ್ಕೆ ಕೆಲವು ಪ್ರಾವಿಷನ್ಸ್ ಏನು ಮಾಡಿದ್ರು 95 ಮತ್ತು 2013 ಈ 2 ಆ್ಯಕ್ಟ್ಗೆ ಬಂದೆ ಯಾಕೆ ಮೂರು ರೀಸನ್ ಇದೆ. ಒಂದೇನು ಅಂತಂದರೆ, ಸಾಚಾರ್ ಕಮಿಟಿ ಮತ್ತು JPC ಕಮಿಟಿನಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ ಯಾವ ರೀತಿ ಮಿಸ್ಯೂಸ್ ಆಗ್ತಾ ಇದೆ ವಕಫ್ ಆ್ಯಕ್ಟು, ಮತ್ತು ವಕಫ್ ಆ್ಯಕ್ಟ್ಗೆ ಇದ್ದಂತಹ ಅಮೆಂಡ್ಮೆಂಟ್ಸ್ ಏನಿದೆ ಅದನ್ನು ಮಿಸ್ಯೂಸ್ ಆಗ್ತಾ ಇದೆ. ಅದಾದಮೇಲೆ ಈ ಅಮೆಂಡ್ಮೆಂಟ್ಸ್ನ ಅವಶ್ಯಕತೆ ಏನಿದೆ ಅಂತ ಹೇಳ್ಬಿಟ್ಟು ಸಾಚಾರ್ ಕಮಿಟಿ ಮತ್ತು JPC ಕಮಿಟಿ ಎರಡೂ ಹೇಳುತ್ತೆ. ಒಂದು ನಿಮಿಷ ದಯವಿಟ್ಟು ಸ್ವಲ್ಪ 6 ಲಕ್ಷ ಎಕರೆ ಇವತ್ತಿದೆ, 2006 ಇದೆ ಅಂತ ಹೇಳ್ತಾರೆ. ಈಗೇನಾಗಿದೆ, 9,40,000 ಎಕರೆ ವಕಫ್ದಾಗ್ಬಿಟ್ಟಿದೆ. ಇದಕ್ಕೆ 3 ಎಕ್ಸಾಂಪಲ್ಸ್ನ ನಾನು ಹೇಳ್ತೇನೆ. ಒಂದು, ಸೂರತ್ನಲ್ಲಿ ಇರತಕ್ಕಂತಹ ಮುನ್ಸಿಪಾಲಿಟಿ ಬಿಲ್ಡಿಂಗ್ನು ಕ್ಲೈಮ್ ಮಾಡ್ತಾರೆ, ದ್ವಾರಕಾನ ಕ್ಲೈಮ್ ಮಾಡ್ತಾರೆ. ನಾವು ನೋಡಿದ್ದೀವಿ ತಮಿಳುನಾಡಲ್ಲಿ ಚೋಳರ ಕಾಲದ 1500 ವರ್ಷಗಳು ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಹಿಂದ್ಗಡೆನೇ ಆದಂತಹ ಒಂದು ದೇವಸ್ಥಾನ ಜೊತೆಗೆ 7 ಹಳ್ಳಿಗಳನ್ನು ವಕಫ್ ಅಂತ ಕ್ಲೈಮ್ ಮಾಡ್ತಾರೆ. ಈ ಎಲ್ಲ ಕಾರಣಗಳಿಟ್ಕೊಂಡು ಯಾಕೋ ರೀತಿ ಸೆಕ್ಷನ್ಸು, ಒಂದಷ್ಟು ಸೆಕ್ಷನ್ಸ್ನಲ್ಲಿ ಕ್ವಶ್ಚನಬಲ್ ಆಗಿದೆ ಅಂತ ಹೇಳಿ ಈ ಸೆಕ್ಷನ್ಸ್ ಅಮೆಂಡ್ ಮಾಡದೇ ಇದ್ದರೆ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡುತ್ತೆ, ಹೈಕೋರ್ಟಲ್ಲಿ ಅಬ್ಸರ್ವೇಷನ್ಸ್ ಆಗುತ್ತೆ. ಯಾವ ಕೋರ್ಟಲ್ಲಿ? ತೆಲಂಗಾಣ ಹೈಕೋರ್ಟಲ್ಲಿ ಅಬ್ಸರ್ವೇಷನ್ ಆಗುತ್ತೆ, ಮಧ್ಯಪ್ರದೇಶ ಹೈಕೋರ್ಟಲ್ಲಿ ಅಬ್ಸರ್ವೇಷನ್ ಆಗುತ್ತೆ, ಹರಿಯಾಣ ಹೈಕೋರ್ಟಲ್ಲಿ ಅಬ್ಸರ್ವೇಷನ್ ಆಗುತ್ತೆ. ಇದೆಲ್ಲ ಅಬ್ಸರ್ವೇಷನ್ಸು ಸುಪ್ರೀಂ ಕೋರ್ಟ್ ಅವರು ಸಹ ಹೇಳ್ತಾರೆ. ಈ ಆ್ಯಕ್ಟ್ಗಳನ್ನು ನೀವು ಇನ್ನೊಂದ್ಸತಿ ಮಾನದಂಡಗಳನ್ನ ನೋಡಬೇಕು ಅಂತ ಹೇಳ್ತಾರೆ ಕ್ಲಿಯರ್ ಕಟ್ ಆಗಿ. ಒಂದು ನಿಮಿಷ, ನನ್ನ ಹತ್ರ ದಾಖಲೆ ಇದೆ. ಇದೊಂದು ಕ್ಲಿಯರ್ ಆಗ್ಬಿಡ್ಲಿ. ಸುಪ್ರೀಂ ಕೋರ್ಟ್ ಏನ್ ಹೇಳಿತು? ರಜಾಕ್ ಅವ್ರ ಹತ್ರ ಡಾಕ್ಯುಮೆಂಟ್ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಅಂದ್ರೆ, ತೆಲಂಗಾಣ ಗವರ್ನಮೆಂಟ್ ಏನಾಗುತ್ತೆ, 1650 ಎಕರೆ ಆಫ್ ಲ್ಯಾಂಡ್ ನ ತೆಲಂಗಾಣ ಸರ್ಕಾರ ಹೇಳುತ್ತೆ ಇದು ವಕಫ್ದಲ್ಲ, ಇದು ನಮ್ದು ಅಂತ ಹೇಳುತ್ತೆ. ತೆಲಂಗಾಣ ಗವರ್ನಮೆಂಟ್ ವರ್ಸಸ್ ವಕಫ್ ಬೋರ್ಡ್. ಆಂಧ್ರ ಪ್ರದೇಶದಲ್ಲಿ ಯಾವುದು ಯುನೈಟೆಡ್ ಆಂಧ್ರ ಪ್ರದೇಶದ ವಕಫ್ ಬೋರ್ಡ್ಗೆ ಏನು ಡಿಸ್ಪ್ಯೂಟ್ ಇತ್ತು, ಆ ಕ್ಲಿಯರ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ತೆಲಂಗಾಣ ಗವರ್ನಮೆಂಟ್ ಏನ್ ಕ್ಲೈಮ್ ಇದೆ ಅದು ಸರಿ ಇದೆ. ಅಶೋಕ್ ಗೌಡ್ರೆ, ನಿಮಗೆ ಇಬ್ಬರಿಗೂ 1 ನಿಮಿಷ ಪೂರ್ತಿ ಸಮಯ ಕೊಡ್ತೀನಿ. ಮಜೀದ್ ಅವ್ರ ಹತ್ರ ಒಂದು ರಿಯಾಕ್ಷನ್ ತಗೊಂಡ್ ಬರ್ತೀನಿ, ಅದಾದ್ಮೇಲೆ ಪ್ರತ್ಯೇಕವಾಗಿ ಇಬ್ರು 1 ನಿಮಿಷ ಸುಪ್ರೀಂ ಕೋರ್ಟ್ ನ ನಿರ್ದೇಶನಗಳ ಬಗ್ಗೆ ಇಬ್ರು ಹೇಳ್ಬೇಕು. ಮಜೀದ್ ಅವರೇ, ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇದು ವಫ್ಗೆ ಸಂಬಂಧಪಟ್ಟ ಆಸ್ತಿ ಅಂತ ಅನ್ನಿಸ್ತು, ನಾನು ಇದ್ರ ಮೇಲೆ ಕ್ಲೈಮ್ ಮಾಡ್ತೀನಿ, ಬೇರೆ ಯಾರು ಕೂಡ ಯಾವುದೇ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋ ಹಾಗಿಲ್ಲ, ಹಿಂಗಿತ್ತ ವಫ್ನ ನಿಯಮಗಳು ಹಿಂಗ್ ಇದೆ ಅಂತ ಹೇಳಲಾಗ್ತಾ ಇದೆ. 1995 ವಕ್ಫ್ ಆಕ್ಟ್ ಅನ್ನು ಅಮೆಂಡ್ಮೆಂಟ್ ಮಾಡಲಿಕ್ಕೆ ಹೊರಟಿದ್ದಾರೆ 224 ಅಲ್ಲಿ. ಅದರ ಉದ್ದೇಶವನ್ನ ನಾವು ನೋಡಬೇಕು. ಕಿರಣ್ ರಿಜಿಜು ಅವರು ಬಂದು ಬಿಟ್ಟು ಅಲ್ಲಿ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಸಾಚಾರ್ ವರದಿಯ ಪ್ರಕಾರ ನಾವು ಇದನ್ನ ಅಮೆಂಡ್ಮೆಂಟ್ ಮಾಡಿ ತಗೊಂಡಿದ್ದೀವಿ ಅಂತ ಹೇಳ್ಕೊಂಡು, ಸಾಚಾರ್ ವರದಿಯನ್ನ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಿದರೆ ವಕ್ಫಿನ ವಿಷಯ ಮಾತ್ರದಲ್ಲಿ ಹೇಳಿರುವಂಥದ್ದಲ್ಲ, ಇಡೀ ಮುಸಲ್ಮಾನ ಸಮುದಾಯ ಯಾವ ರೀತಿಯಲ್ಲಿ ಜೀವನ ಮಾಡ್ತಾ ಇದೆ, ಅವರ ಸಾಮಾಜಿಕ ಮತ್ತು ಅವರ ಶೈಕ್ಷಣಿಕ
ಮತ್ತು ಅವರ ಆರ್ಥಿಕ ಪರಿಸ್ಥಿತಿ ಏನಿದೆ ಅನ್ನತಕ್ಕಂಥದ್ದನ್ನು ಹೇಳಿದೆ. ಇವತ್ತು ನಮ್ಮ ಪ್ರಶ್ನೆ ಅಲ್ಲಿರುವಂಥದ್ದು ಈ ಒಂದು ಈಗಿನ ಈ 3ನೇ ಬಾರಿಗೆ ಬಂದಿರತಕ್ಕಂತಹ ಈ ಸರ್ಕಾರಕ್ಕೆ, NDA ಸರ್ಕಾರಕ್ಕೆ, ಕೇವಲ ನೀವು ಈ ವಕ್ಫ್ ಬೋರ್ಡ್ನ ಸಮಸ್ಯೆಯನ್ನು ಮಾತ್ರ ಯಾಕೆ ತಗೊಂಡಿದ್ರಿ? ವರದಿಯಲ್ಲಿ ಇರತಕ್ಕಂತಹ ಬೇರೆ ಬೇರೆ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಸ್ಯೆ ಬಗ್ಗೆ ಅದನ್ನು ನೀವು ಯಾಕೆ ಸಂಪೂರ್ಣವಾಗಿ ಇದರಲ್ಲಿರತಕ್ಕಂಥದ್ದು ಉದ್ದೇಶ ಮಾತ್ರ ಇರುವಂಥದ್ದು. ದುರುದ್ದೇಶ ಏನಂತ ಹೇಳಿದ್ರೆ ಇಲ್ಲಿ 2 ವಿಚಾರಗಳಿದೆ. ಒಂದು, ಈ ಅಲ್ಪಸಂಖ್ಯಾತ ಸಮುದಾಯವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಬೇಕು ಅನ್ನತಕ್ಕಂಥದ್ದು ಒಂದು. ಇನ್ನೊಂದು, ಇವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಇದರಲ್ಲಿ ಮಹಿಳೆಯರಿಗೆ ನಾವು ಅವಕಾಶ ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು, ಹಳೆಯ ಬಿಲ್ಲಿನಲ್ಲಿ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ ಅನ್ನತಕ್ಕಂಥದ್ದನ್ನು ಹೇಳಿದ್ರಿ. ಅದು ಸರಿಯಲ್ಲ. ಮಹಿಳೆಯರಿಗೆ ಅವಕಾಶ ಕೊಡಬಾರ್ದು ಅನ್ನತಕ್ಕಂಥದ್ದು ಯಾವುದೇ ಮುಸಲ್ಮಾನ ಸಮುದಾಯದಲ್ಲಿ ಅಂತ ಒಂದು ವಿಚಾರಗಳೇ ಇಲ್ಲ. ದಯವಿಟ್ಟು ಮಾಡಲಿಕ್ಕೆ ಬಿಡಿ, ನನಗೆ ಪೂರ್ತಿ ಮಾಡಲಿಕ್ಕೆ ಬಿಡಿ. ನನಗೆ ಧಾರ್ಮಿಕ ವಿಚಾರಕ್ಕೆ ಹೆಚ್ಚು ಹೋಗ್ತಾ ಇಲ್ಲ. ಇಡೀ ಇಸ್ಲಾಂ ಸಮುದಾಯದ ಪದ್ಧತಿಯನ್ನು ನೋಡಿದ್ರೆ ಮಹಿಳೆಯರೇ ಅಲ್ಲಿ ಅಗ್ರಮನ್ಯ ಮತ್ತು ಮಹಿಳೆಯರು ಅಲ್ಲಿ ಅಧಿಕಾರದಲ್ಲಿ ಇರತಕ್ಕಂಥದ್ದು ಇಡೀ ಸಮುದಾಯ ನಮಗೆ ನೋಡ್ಲಿಕ್ಕೆ ಕಂಡು ಬರುತ್ತೆ. ಅದನ್ನ ನಾನು ಆ ಒಂದು ಭಾಗಕ್ಕೆ ನಾನೀಗ ಹೋಗುದಿಲ್ಲ. ಹೋಗುದಿಲ್ಲ. ಮುಸ್ಲಿಂ ಸಮುದಾಯವನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋ ಪ್ರಯತ್ನ ಅಂದ್ರಿ, ಇದೊಂದು ತಿದ್ದುಪಡಿಯಿಂದ ಅದು ಹೆಂಗೆ ಇಡೀ ಮುಸ್ಲಿಂ ಸಮುದಾಯವನ್ನ ಕಪಿಮುಷ್ಟಿಯಲ್ಲಿ ಅದನ್ನೇ ಹೇಳಲಿಕ್ಕೆ. ಈಗ ನೀವು ಒಂದು ಬಿಲ್ ಅನ್ನ ತರಬೇಕಾದ್ರೆ ಅದು ಯಾರಲ್ಲಿ ಚರ್ಚೆ ಆಗಬೇಕು? ಮುಸಲ್ಮಾನ ಸಮುದಾಯದಲ್ಲಿರತಕ್ಕಂಥ ಪ್ರಗತಿಪರರು, ಮುಸಲ್ಮಾನ ಸಮುದಾಯದಲ್ಲಿರತಕ್ಕಂತಹ ಧಾರ್ಮಿಕ ನಾಯಕರು ಮತ್ತು ಬೇರೆ ಬೇರೆ ಕ್ರಿಯಾಶೀಲವಾಗಿರತಕ್ಕಂಥ ವ್ಯಕ್ತಿಗಳು ಮತ್ತು ಈ ಆಕ್ಟ್ ಬಗ್ಗೆ ಹೆಚ್ಚಿನ ವಿವರ ಇರುವಂತವ್ರ ಹತ್ರ ನೀವೊಂದು ಕನ್ಸಲ್ಟೇಷನ್ ಮಾಡಬೇಕು, ಸಮಾಲೋಚನೆ ಮಾಡಬೇಕಾಗಿತ್ತು. ಎಲ್ಲಿಯಾದ್ರೂ ಅಂತದ್ದು ಸಮಾಲೋಚನೆಗಳಾಗಿವೆಯಾ? ಅದು ಯಾವುದೇ ರೀತಿಯಲ್ಲಿ ಕೂಡ ಸಮಾಲೋಚನೆ ಮಾಡದೆ ಇದ್ದಕ್ಕಿದ್ದಂತೆ ನೀವು ಲೋಕಸಭೆಯಲ್ಲಿ ಬಂದು ಬಿಡ್ತೀರಿ. ನಾವು ಮುಸ್ಲಿಂ ಸಮುದಾಯವನ್ನ ಅವಕಾಶ ಕೊಡ್ಲಿಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತೆಲ್ಲ ಹೇಳ್ತಾ ಇದ್ದೆ. ನಾನು ಸ್ವಾಗತ ಮಾಡ್ತೇನೆ. ಹಾಗಾದ್ರೆ ಸ್ವಾಗತ ಮಾಡುವ ಮುಂಚೆ ಮುಸಲ್ಮಾನ ಸಮುದಾಯಕ್ಕೆ ಶೈಕ್ಷಣಿಕವಾದ ವ್ಯವಸ್ಥೆಯಲ್ಲಿ 2B ಅನ್ನತಕ್ಕಂಥದ್ದು ಕರ್ನಾಟಕದಲ್ಲಿತ್ತು, ಅದನ್ನು ತೆಗೆದು ಬಿಟ್ರಿ. ಅದು ಈಗ ಒಂದು ವಕ್ಫಿನಲ್ಲಿ ಅನೇಕ ರೀತಿಯ ಸವಲತ್ತುಗಳಿತ್ತು, ಸ್ಕಾಲರ್ಶಿಪ್ಗಳಿದ್ದು, ಶೈಕ್ಷಣಿಕ ಸ್ಕಾಲರ್ಶಿಪ್ಗಳು. ಆ ಸ್ಕಾಲರ್ಶಿಪ್ಗಳು ಇವತ್ತು ಎಲ್ಲಿವೆ? ಸಿಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಮಾತನಾಡುವಂಥದ್ದು. ಈಗ ರಿಜಿಜು ಅವರು ಅಲ್ಪಸಂಖ್ಯಾತರ ಸಚಿವ ರಿಜಿಜು ಅವರು ಮಾತನಾಡುವಾಗ ಇದು ಒಂದು ಸಮುದಾಯದ ಒಳಿತಿಗಾಗಿ ನಾನು ಇದನ್ನು ತಂದಿದ್ದೇನೆ ಅಂತ ಹೇಳುವಾಗ ನೀವು ಇದೆಲ್ಲ ಒಂದು ಸಾಧಕ ಬಾಧಕಗಳನ್ನ ನೀವು ಅದನ್ನು ಮಂಡಿಸಬೇಕು. ನೀವು ಅದನ್ನು ಹೇಳದೆ ಕೇವಲ ನಿಮ್ಮ ಮುಂದೆ ಇವತ್ತು ಏನಾಗಿದೆ, ಚುನಾವಣೆಗಳಿವೆ. ಹರಿಯಾಣದಲ್ಲಿ ಮತ್ತೆ ಮಹಾರಾಷ್ಟ್ರದಲ್ಲಿ ಇಲೆಕ್ಷನ್ ಬಂದಿದೆ. ಈ ಇಲೆಕ್ಷನ್ ನಲ್ಲಿ ಜನರ ಗಮನ ಬೇರೆ ಕಡೆ ಕಳಿಬೇಕು. ಇವಾಗಲೇ ನಿಮ್ಮ ಬಜೆಟ್ ನಲ್ಲಿ ಸಂಪೂರ್ಣ ಬಜೆಟ್ ಅನ್ನು ಕೊಟ್ಟಿದ್ರಲ್ಲಿ ಜನರಿಗೆ ಹಿಂದೂಗಳನ್ನ ಬೇರೆ ಮಾಡಬೇಕು, ಮುಸಲ್ಮಾನರನ್ನ ಬೇರೆ ಮಾಡಬೇಕು. ಈ ಒಂದು ಉದ್ದೇಶಕ್ಕೆ ವಕ್ಫಿನ ಸಾರ್ವಜನಿಕರ ಯೋಚನೆ ಮತ್ತೆ ವಿಚಾರ ಬೇರೆ ಮುಂಚೆ ನಾನು ಕೇಳ್ತಿರೋದು ಬಂದೆ ರಜಾಕ್ ಅವರೇ, ಫಸ್ಟ್ ಅವ್ರ ಉತ್ತರ ಕೊಡ್ಲಿ, ಆಮೇಲೆ ನೀವು ಕೊಡಿರಂತೆ.